ಬಿಸಿಲಿನ ಬಿಕ್ಕಟ್ಟಿಗೆ ನೇರವಾಗಿ ಪಾವಗಡದಲ್ಲಿ ಜಾನುವಾರು ಮೇವು ವಿತರಣಾ ಕೇಂದ್ರ ಆರಂಭ. ಪಾವಗಡ ಬಿಸಿಲಿನ ತೀವ್ರತೆ ಮತ್ತು ಮಳೆಯ ಕೊರತೆಯಿಂದ ಸಂಕಷ್ಟಕ್ಕೀಡಾದ ರೈತರು ಹಾಗೂ ಜಾನುವಾರುಗಳಿಗೆ ನೆರವಾಗುವ ಉದ್ದೇಶದಿಂದ ಶ್ರೀ ರಾಮಕೃಷ್ಣ ಸೇವಾಶ್ರಮ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ, ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಮೂರ್ತಿ ಟ್ರಸ್ಟ್ ಸಹಯೋಗದಲ್ಲಿ ವಾರ್ಷಿಕ ಜಾನುವಾರು ಮೇವು ವಿತರಣಾ ಕೇಂದ್ರವನ್ನು ಇಂದು ವಿದ್ಯುಕ್ತವಾಗಿ ಪ್ರಾರಂಭಿಸಲಾಯಿತು. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತ್ ಸ್ವಾಮಿ ಜಪಾನಂದಜಿ ಮಹಾರಾಜ್ ದಿವ್ಯ ಸಾನ್ನಿಧ್ಯ ವಹಿಸಿದರು. ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಜಿ ನರಸಿಂಹಾರೆಡ್ಡಿ, ಹಸಿರು ಸೇನೆ ಅಧ್ಯಕ್ಷ ಶ್ರೀ ಪೂಜಾರಪ್ಪ, ಆರ್ಯ ವೈಶ್ಯ ಸಂಘದ ಅಧ್ಯಕ್ಷ ಶ್ರೀ ಜಿ ಸುದೇಶ್ ಬಾಬು ಹಾಗೂ ಹಿರಿಯ ವಕೀಲರಾದ ಶ್ರೀ ಎಂ ಭಗವಂತಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡರು, ಪಾವಗಡ ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ನೀರು ಹಾಗೂ ಮೇವು ಅಭಾವ ಉಂಟಾಗಿ ಜಾನುವಾರುಗಳ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿಸಿ ಸೇವಾಶ್ರಮದಿಂದ ನಿರಂತರ ಮೇವು ಸರಬರಾಜು ಮಾಡುವಂತೆ ಮನವಿ ಮಾಡಿದರು. ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರು ಕಳೆದ ಹಲವಾರು ವರ್ಷಗಳಿಂದ ಬೇಸಿಗೆಯಲ್ಲಿ ಮೇವು ವಿತರಣೆ ನಡೆಸುತ್ತಿರುವುದಾಗಿ ತಿಳಿಸಿ, ಈ ವರ್ಷವೂ ಮಹಾವೀರ ಜಯಂತಿ ಹಾಗೂ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮ ಆರಂಭಿಸಲಾಗಿದೆ ಎಂದರು. ಪಾವಗಡ ಸೇರಿದಂತೆ ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೂ ಮೇವು ಪೂರೈಕೆ ಮಾಡಲಾಗುತ್ತಿದ್ದು ಮುಂದುವರೆಯುವ ಭರವಸೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಸುಧಾಮೂರ್ತಿ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಬೆಂಬಲ ನೀಡುತ್ತಿರುವುದನ್ನು ಉಲ್ಲೇಖಿಸಿದರು. ಭಗವಂತಪ್ಪನವರು ಇಲ್ಲೇ ಇದ್ದಾರೆ. 5 ಜಿಲ್ಲೆ ಅಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಯೋಚನೆ ಮಾಡಿ ಎಷ್ಟು ಓಡಾಡಬೇಕಾಗತ್ತೆ. ಬಹಳ ಚೆನ್ನಾಗಿ ಹೇಳಿದ್ರು ಪೂಜಾರಪ್ಪನವರು. ಮೇವಿಗೆ ಹೋಗುತ್ತೆ ಹೇಳ್ತಾ ಇದ್ವಿ. ನರಸಿಂಹ ರೆಡ್ಡಿ ಅವರು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಮೇವಿಗೆ ಹೋಗುತ್ತವೆ, ಎಲ್ಲ ಕಡೆ ಫೆನ್ಸ್ ಹಾಕಿಸ್ಬಿಟ್ಟಿದ್ದಾರೆ DRDO ಅನ್ನೋರು. ಸೊ ಕಾಡಿಲ್ಲ, ಇರೋ ಕಡೆ ಹೋಗುತ್ತವೆ. ಬರುವಾಗ ಪ್ರತಿ ದಿವಸ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾನೆ ರೈತ, 2 ರಿಂದ 5 ಹಸುಗಳು ಸತ್ತೋಗ್ಬಿಡುತ್ತೆ, ಕರುಗಳು ಸತ್ತೋಗ್ಬಿಡುತ್ತೆ. ವಾಪಸ್ ಬರಕ್ಕಾಗಲ್ಲ, ಅಷ್ಟು ದೂರ ನಡ್ಕೊಂಡ್ ಬರಕ್ಕಾಗಲ್ಲ, ನೀರಿಲ್ಲ. ಆ ಚಿತ್ರಗಳನ್ನ ನಿಮಗೆ ನಾನು ತೋರ್ಸಕ್ ಹೋಗಲ್ಲ. ಆಗ್ಲೇ ಅವರ ಮೇಡಮ್ ಹೇಳ್ದಂಗೆನೆ ಅವರವರ ಫೋನಲ್ಲಿ ಕಳಿಸ್ತಿದ್ದೀನಿ. ಆ ಒಂದು ಚಿತ್ರ ಬಂದ ದಿವಸ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಕರುಗಳು ಪಾಪ ತಾಯಿನ ಬಿಟ್ಟಿರಕ್ಕಾಗಲ್ಲ ಅಂತ ತಾಯಿ ಜೊತೆ ಹೋಗಿವೆ. ಬರುವಾಗ ಹೆಣವಾಗ ಅಲ್ಲೇ ಬಿದ್ದಿದೆ. ಈಗ ಹೇಳೋದ್ ಕೇಳಿಸ್ಕೊಡಿ, ಅದನ್ನ ತರ್ಲಿಕ್ಕೂ ರೈತನ ಕೈಲಿ ಆಗಲ್ಲ. ಆ ಹೆಣಗಳು ಅಲ್ಲೇ ಬಿದ್ದಿವೆ, ಕಾಡು ಪ್ರಾಣಿಗಳು ತಿನ್ಕೊಂಡು ಹೋಗಿವೆ. ಇದ ನಮ್ ದೇಶ. ಮಾತೆತ್ರೆ ರೈತರು ಉಳುವ ಯೋಗಿ ಅಂತೆಲ್ಲ ಹಾಡ್ತಿರ್ತೀವಿ. ಆದ್ರೆ ಆ ಯೋಗಿಗೆ, ಆ ರೈತರಿಗೆ ನೋಡ್ಕೊಳ್ಳೋದಕ್ಕೆ ನಮ್ ಕೈಲಿ ಆಗ್ತಿಲ್ಲ. ಆ ಕಾರಣದಿಂದ ಶ್ರೀಮತಿ ಸುಧಾಮೂರ್ತಿ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಅವರ ಗಮನಕ್ಕೆ ತಂದಾಗ ತಕ್ಷಣ ಶುರು ಮಾಡಿ ಸ್ವಾಮೀಜಿ ಅಂದ್ರು. ಆವರೇಜ್ ಅಂದ್ರೆ ಪ್ರತಿ ದಿವಸ ಒಂದು 5 ರಿಂದ 8 ಲೋಡ್ ಹುಲ್ಲು ಹೋಗ್ತಾ ಇದೆ. ಪಾವಗಡಕ್ಕೆ ಹಾಗೇನೆ ಚಿತ್ರದುರ್ಗಕ್ಕೆ ಹುಲ್ಲು ಲೋಡ್ ಹೋಗ್ತಾ ಇದೆ. ನಾನು ಇಲ್ಲೇ ಇದ್ರೂ ಹೋಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಮತ್ತು ಚಳ್ಳಕೆರೆಯಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ, ಮಹೇಶ್ ಅಂಡ್ ಅವರ ಸಹೋದರರು, ಅವ್ರು ನೋಡ್ಕೊಳ್ತಾರೆ. ಯಾವ್ಯಾವ ಹಟ್ಟಿಗಳ ಹೆಸರು ಹೇಳಿ ನೀವು? ಅಜ್ಜಯ್ಯನ ಗುಡಿ, ಬೊಂಗಾನ ಹಟ್ಟಿ, ಬೊಮ್ಮದೇವ್ರ ಹಟ್ಟಿ, ನನಗೆ ಎಲ್ಲ ಹಟ್ಟಿಗಳ ಹೆಸರು ಗೊತ್ತಿದೆ. ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲಿ ಯಜಮಾನರುಗಳು, ಕಿಲಾರಿಗಳು, ಅವ್ರ ಹತ್ರ ಮಾತಾಡಿ ಹಸುಗಳನ್ನ ನೋಡ್ಕೊಳ್ತಾ ಇದ್ದೀವಿ. ಅವರ ಒಂದು ವಿಶಿಷ್ಟ ಜೀವನ ಅದು ಹೇಗಿದೆ ಅಂದರೆ, ಹಾಲು ಮಾರಲ್ಲ, ಇದು ಸಗಣಿ ಮಾರಲ್ಲ, ಹಸು ಮಾರಲ್ಲ. ತಮ್ಮ ತಲತಲಾಂತರದಿಂದ ಬಂದಿರುವಂತಹ ಒಂದು ಜೀವನದ ಆ ಒಂದು ಚಕ್ರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಇಂಥ ರೈತಾಪಿ ಜನಗಳಿಗೆ ನೋಡ್ಕೋಬೇಕಾದ್ರೆ ಅದು ಈ ಸಮಯದಲ್ಲಿ ಅದು 8,000, ಒಂದಲ್ಲ ಎರಡಲ್ಲ, ದೂರ ಒಂದೊಂದ್ ಕಡೆ 500, ಒಂದೊಂದ್ ಕಡೆ 1000, ಒಂದೊಂದ್ ಕಡೆ 1200. ಅಲ್ಲಿ ಹೋದ್ರೆ ನನಗೊಂದು ಮಾತು ಹೇಳ್ತೀನಿ, ಈ ಬಟ್ಟೆ ನೋಡಿ ಹಸುಗಳೇ ಗುರ್ತು ಹಿಡಿದ್ಬಿಡ್ತೇವೆ. ಓಡೋಡ್ ಬರುತ್ತೆ, ಎಷ್ಟು ದೊಡ್ಡ ಕೊಂಬು, ಅರೆ ಏನು ಮಾಡಲ್ಲ, ಬಂದು ನೋಡುತ್ತವೆ. ಅವಕ್ಕೆ ನಾನು ಬರೀ ಕೈಯಲ್ಲಿ ಹೋಗಲ್ಲ, ಬಾಳೆಹಣ್ಣು ತಗೊಂಡು ಹೋಗ್ತೀವಿ. ಒಂದ್ಸಲಿ ಹೋದ್ರೆ 1,500 2,000 ಬಾಳೆಹಣ್ಣು ತಗೊಂಡು ಹೋಗ್ತೀವಿ ಒಂದೊಂದ್ ಕಡೆ ಹೋಗ್ಬಿಟ್ಟು ಬರೋದಕ್ಕೆ. ಇದೊಂದು